ಸಂಜನಾ, ಮಾತಾಡಬೇಕಾಗಿತ್ತು. ಏನೋ ಮಾತಾಡಬೇಕಾಗಿತ್ತು ಅಂದೆ. ಆಗಲ್ಲ. ಒಂದು ನಿಮಿಷ ಪ್ಲೀಸ್. ಬ್ಯುಸಿ ಇದೀನಿ ಅಂತ ಹೇಳ್ದೆ ತಾನೆ. ಹೌ ಡೇರ್ ಯು? ಯಾಕೋ ನನ್ನ ಡಿಸ್ಟರ್ಬ್ ಮಾಡ್ತಿದ್ಯಾ? ನನ್ನ ಪರ್ಮಿಷನ್ ಇಲ್ಲದೆ ಯಾಕೆ ಮ್ಯೂಸಿಕ್ ಆಫ್ ಮಾಡಿದೆ? ಮನೆ ಯಜಮಾನ ಸ್ಟೇಷನಲ್ಲಿದ್ರೆ ನೀನು ಇಲ್ಲಿ ಮ್ಯೂಸಿಕ್ ಕೇಳ್ತಾ ಇದೆಯಲ್ಲ. ಈ ಸಲ ಯಾಕೆ ಹೊಡೆದೆ ಅಂತ ಯೋಚನೆ ಮಾಡ್ತಿದ್ಯಾ? ನನಗೆ ಮೋಸದಿಂದ ಈ ತಾಳಿ ಕಟ್ಟಿದ್ಯಲ್ಲ, ಅದಕ್ಕೆ ಹೊಡೆದೆ. ಅಲ್ಲ, ತಪ್ಪು ಮಾಡಿರೋ ನಿಮ್ಮಪ್ಪನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ, ಅದಕ್ಕೆ ನಾನೇನ್ ಮಾಡೋಕ್ಕಾಗುತ್ತೆ? ಅವ್ರನ್ನ ಬಿಡು ಅಂತ ನಿಮ್ಮ ತಂದೆಗೆ ಒಂದು ಫೋನ್ ಮಾಡಿ ಹೇಳು ಪ್ಲೀಸ್. ಏನು, ನಿಮ್ಮಪ್ಪನ ಬಿಡು ಅಂತ ನಮ್ಮಪ್ಪಗೆ ಫೋನ್ ಮಾಡಿ ಹೇಳ್ಬೇಕಾ? ಹೌದು. ಚಾನ್ಸೇ ಇಲ್ಲ. ನಿಮ್ಮಪ್ಪನ ಪ್ರಾಮಾಣಿಕತೆ ಇಡೀ ಊರಿಗೆ ಗೊತ್ತಾಗ್ಲಿ ಬಿಡು. ಅಲ್ಲ, ಪೊಲೀಸ್ ಆಗಿ ಕಳ್ಳರನ್ನ ಹಿಡಿದು ಶಿಕ್ಷೆ ಕೊಡೋದು ಬಿಟ್ಟು ಅವರೇ ಕಳ್ತನ ಮಾಡಿದ್ದು ಅಲ್ಲದೆ ಕದ್ದಿರೋ ಚಿನ್ನನ ಮನೇಲಿ ಬಚ್ಚಿಟ್ಟಿದಾರಲ್ಲ. ಆ್ಯಂಡ್ ಅಂಥವ್ರನ್ನ ಬಿಡಿಸು ಅಂತ ನನ್ನ ಹತ್ರ ಬಂದು ಹೆಲ್ಪ್ ಕೇಳ್ತಿದ್ಯಲ್ಲ, ಇದೇನಾ ನಿಮ್ಮ ಮನೆ ರೀತಿ ನೀತಿ ಅಂದರೆ? ಸಾಹೇಬ್ರು ಯಾವ ತಪ್ಪು ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವ್ರ ಬಗ್ಗೆ ನೀನು ಏನು ಹೇಳಿದ್ರು ನಾನು ನಂಬಲ್ಲ. ಆದರೆ ಸದ್ಯದ ಪರಿಸ್ಥಿತಿಲಿ ನಾನೇನು ಮಾತಾಡೋಕ್ಕಾಗ್ತಾ ಇಲ್ಲ. ಅವ್ರನ್ನ ರಿಲೀಸ್ ಮಾಡಿಸೋದು ನಿನ್ನ ಕೈಲಿದೆ. ದಯವಿಟ್ಟು ನಮ್ಮ ಸಾಹೇಬ್ರನ್ನ ರಿಲೀಸ್ ಮಾಡಿಸು. ಸಾಯೋವರೆಗೂ ನೀನು ಋಣ ಬೇರೆಲ್ಲ. ಬರೀ ಕೈ ಮುಗಿದ್ರೆ ಸಾಕಾ ಬೇಬಿ? ನೀನು ಕಾಲು ಬೇಕಾದ್ರೆ ಹಿಡ್ಕೋತೀನಿ. ಬೇಕಾದ್ರೆ ಕಾಲು ಹಿಡಿತೀನಿ ಅಂದ್ರೆ ಹಿಡಿಬೇಕು. ನಮ್ಮ ಸಾಹೇಬ್ರನ್ನ ಬಿಡ್ಸಕ್ಕೆ ಸಹಾಯ ಮಾಡಿ ಪ್ಲೀಸ್ ಸಂಜನಾ. ಯಾಕೆ ಒದ್ದೆ ಗೊತ್ತಾ? ನಿನಗೆ ನನ್ನ ಕಾಲು ಮುಟ್ಟೋ ಯೋಗ್ಯತೆನೂ ಇಲ್ಲ ಅಂತ ಒದ್ದೆ. ಯಾಕೆ, ನೋವಾಯ್ತಾ ಬೇಬಿ?